ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೆಯ ಅಮೃತಕಲಶಾಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ಟಿವಿ9 ಡಿಜಿಟಲ್ ವಾಹಿನಿಯ 2024 ಆರೋಗ್ಯ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಇಂದು ಈ ವರ್ಷವೆಲ್ಲವೂ ಕೂಡ ನಾವು ಪ್ರತಿಯೊಬ್ಬರೂ ಅಷ್ಟೇ ನಮ್ಮ ಆದಾಯ ನೋಡ್ತೀವಿ, ನಮ್ಮ ವ್ಯವಹಾರಗಳು ನೋಡ್ತೀವಿ, ನಮಗೆ ಏನು ಯಾವ ರೀತಿಯ ಜೀವನ ನಡೆಸಬೇಕು ಅಂತಕ್ಕಂಥ ಪ್ರತಿ ವಿಷಯದಲ್ಲೂ ಕೂಡ ನಾವು ಹೆಚ್ಚು ಜಾಗರೂಕತೆ ಕೊಡೋದ್ರ ಜೊತೆಗೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್, ನಮಗೆ ಆರೋಗ್ಯ ಕೊಡ್ತಕ್ಕಂಥವನೇ ಆ ಭಾಸ್ಕರ. ಅಂತಹ ಆರೋಗ್ಯ ವರ್ಷ ಪೂರ್ತಿ ನಮಗೆ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ತಿಳಿತಕ್ಕಂತಹ ಕಾರ್ಯಕ್ರಮ ಕೂಡ ಇದಾಗಿರುತ್ತೆ. ಇಂದು ಈ ವರ್ಷ 2024 ಕ್ರೋಧಿನಾಮ ಸಂವತ್ಸರ ಅಂತ ಬರ್ತಾ ಇದೆ. ಯುಗಾದಿಯ ನಂತರ ಬರ್ತಾ ಇರತಕ್ಕಂಥದ್ದು ಏಪ್ರಿಲ್ 9ರಿಂದ ಆಚೆಗೆ ನಾವು ಕ್ರೋಧಿನಾಮ ಸಂವತ್ಸರ ಅಂತ ಕೂಡ ಇದನ್ನು ಆಚರಣೆ ಮಾಡ್ಕೊಳ್ತೀವಿ. ಈ ವರ್ಷಕ್ಕೆ ರಾಜ ಕುಜ ಆಗ್ತಾ ಇದ್ದಾನೆ, ಮಂಗಳ ಆಗ್ತಾ ಇದ್ದಾನೆ, ಹಾಗೆಯೇ ಶನಿ ಮಂತ್ರಿ ಆಗಿರ್ತಕ್ಕಂಥ ಶನಿ ಕೂಡ ಆಗ್ತಾ ಇರ್ತಂಥದ್ದು ಆಗಿರುತ್ತೆ. ಹಾಗೆಯೇ ದ್ವಾದಶ ರಾಶಿಗಳಿಗೆ ಆರೋಗ್ಯ ಭವಿಷ್ಯ ಆಗಿರುತ್ತೆ. ವರ್ಷ ಪೂರ್ತಿ ಪ್ರತಿಯೊಬ್ಬರಿಗೂ ಒಂದು ಆತಂಕ ಇರುತ್ತೆ, ಪ್ರತಿಯೊಬ್ಬರೂ ಒಂದು ಜಾಗೃತಿಯನ್ನು ಕೂಡ ನಾವು ವಹಿಸ್ಕೋಬೇಕಾಗಿರುತ್ತೆ. ಆ ರೀತಿಯಾಗಿ ಈ ದ್ವಾದಶ ರಾಶಿಗಳ ಫಲಾಫಲ, ದ್ವಾದಶ ರಾಶಿಗಳಿಗೆ ಆರೋಗ್ಯ ಭವಿಷ್ಯ ಆಗಿರುತ್ತೆ ಅಂತಕ್ಕಂಥದ್ದನ್ನು ತಿಳಿಯುವ ಪ್ರಯತ್ನದಲ್ಲಿ ಪ್ರಪ್ರಥಮವಾಗಿ ಮೇಷರಾಶಿಯವರಿಗೆ 2024 ಆರೋಗ್ಯ ಭವಿಷ್ಯದಲ್ಲಿ ನೋಡೋಕೆ ಹೋದಾಗ ಈ ವರ್ಷ 12ನೇ ಮನೆಯಲ್ಲಿ ರಾಹು ನೇರ ಸಂಚಾರ ಮಾಡ್ತಾ ಇರ್ತಾರೆ ಮೇಷರಾಶಿಗೆ. ಹಾಗೆ ಗುರು 2ನೇ ಮನೆಗೆ ಬರ್ತಾ ಇದ್ದಾರೆ, ಅಂದರೆ ವೃಷಭಕ್ಕೆ ಬರ್ತಾ ಇದ್ದಾರೆ. ಇದೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಇವರಿಗೆ ಈ ಒಂದು ಮಾಸಗಳ ಕಾಯಿಲೆ ಅಂತ ಯಾವ ರೀತಿ ಅಂದರೆ, ನಾವೀಗ ಚಳಿಗಾಲ ಬಂದಾಗ ಚಳಿಯಿಂದ ಸ್ವಲ್ಪ ತೊಂದರೆ ಆಗೋದು, ಮಳೆಗಾಲ ಬಂದಾಗ ಮಳೆಯಿಂದ ತೊಂದರೆ ಆಗೋದು, ಬಿಸಿಲಿನಿಂದ ಸ್ವಲ್ಪ ಪ್ರಾಕೃತಿಕವಾಗಿ ಹೆಚ್ಚು ಸಣ್ಣ ಪುಟ್ಟ ಕಾಯಿಲೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ, ಸೂಕ್ಷ್ಮ ದೇಹ ಕೂಡ ಈ ರಾಶಿಯವರಿಗೆ ಇರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಸ್ವಲ್ಪ ಜಾಗೃತಿ, ಆಹಾರದಲ್ಲಾಗ್ಬೋದು, ನೀರಿನಲ್ಲಾಗ್ಬೋದು, ನಾವು ಎಲ್ಲೇ ಆಹಾರ ಹೋಟ್ಲಲ್ಲಿ ಊಟ ಮಾಡ್ತಾ ಇರ್ತೀವಿ, ಸ್ನ್ಯಾಕ್ಸ್ ತಿಂತಾ ಇರ್ತೀವಿ, ಏನೇನೋ ತೊಗೊಳ್ತಾ ಇರ್ತೀವಿ, ಅದರಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ಮೇಷರಾಶಿಯವರು ವಹಿಸಬೇಕಾಗಿರುತ್ತೆ. ಆದರೆ ಮಹಿಳೆಯರಿಗೆ ಒಳ್ಳೆಯ ಆರೋಗ್ಯ ಇರುತ್ತೆ. ಗುರುಗ್ರಹದಿಂದ ಏನೇ ಬಂದರೂ ನಿಭಾಯಿಸ್ಕೊಳ್ಳೋ ಶಕ್ತಿ ಕೂಡ ಇರುತ್ತೆ. ಮೇ 1ನೇ ತಾರೀಕಿಂದ ಆಚೆ ಗುರು ಕೂಡ ಬರ್ತಾ ಇರ್ತಾನೆ. ಸ್ವಲ್ಪ ಕೆಮ್ಮಿರ್ಬೋದು, ಸ್ವಲ್ಪ ವೈದ್ಯಕೀಯ ಪರೀಕ್ಷೆಗಳಿಗೆ ವರ್ಷದ 3 ತಿಂಗಳು ಅಂತಹ ಕೆಟ್ಟ ದೋಷಗಳೇನಿರೋದಿಲ್ಲ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರಲ್ಲಿ ಸ್ವಲ್ಪ ಜಾಗೃತಿಯನ್ನು ಈ ರಾಶಿಯವರು ವಹಿಸ್ಕೊಂಡ್ರೆ ತುಂಬ ಚೆನ್ನಾಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅದ್ರ ಜೊತೆಗೆ ಸಣ್ಣ ಪುಟ್ಟ ಸ್ಟಮಕ್ ಪೇಯ್ನ್ ಬರ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರು ಇರೋದ್ರಿಂದ ಸ್ವಲ್ಪ ಜಾಗೃತಿ ವಹಿಸಬೇಕು. ಆ ರೀತಿ ಮೇಜರ್ ಕಾಯಿಲೆಗಳು ಕೂಡ ಇಲ್ಲ. ಇನ್ನು 100ಕ್ಕೆ ನಾವು ಗಮನಿಸಕ್ಕೆ ಹೋದಾಗ ಈ ರಾಶಿಯವರಿಗೆ 70% ಶುಭ ಫಲಗಳೇ ಆರೋಗ್ಯದಲ್ಲಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರಿಗೆ ಸ್ವಲ್ಪ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡ್ತಕ್ಕಂಥದ್ದು, ಮತ್ತು ಸ್ವಲ್ಪ ವಾಕ್ ಮಾಡ್ತಕ್ಕಂಥದ್ದು, ಸಂಧ್ಯಾ ಕಾಲದಲ್ಲಿ ಒಂದಷ್ಟು ಜಪ ಮಾಡ್ಕೊಳ್ಳೋದು, ಶಾಂತಿಯಿಂದ ಸ್ವಲ್ಪ ಹೆಚ್ಚು ಮೌನಕ್ಕೆ ಶರಣಾಗಿ ಆಗ್ತಕ್ಕಂಥ ಸ್ಥಿತಿಯಿಂದ ಕೂಡ ಇವರಿಗೆ ಆರೋಗ್ಯದಲ್ಲಿ ಧನಾತ್ಮಕ ಬದಲಾವಣೆಗಳು ಆಗುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಏನು ಅಂತ ಟೆನ್ಷನ್ನು ಕೂಡ ಬೇಡ ಅಂತ ಹೇಳುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ಪ್ರತಿನಿತ್ಯವೂ ಸಾಧ್ಯವಾದರೆ ಈ ರಾಶಿಯವರು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ 2024 ಆರೋಗ್ಯ ಭವಿಷ್ಯ ಕಾರ್ಯಕ್ರಮದಲ್ಲಿ ಆರೋಗ್ಯ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ತಿಳಿಯೋದರಲ್ಲಿ ಈ ರಾಶಿಯವರಿಗೆ ಸ್ವಲ್ಪ ಇನ್ಫೆಕ್ಷನ್ಸ್ ಆಗೋದು, ಆಕಸ್ಮಿಕವಾಗಿ ಏನೋ ಒಂದು ಇನ್ಫೆಕ್ಷನ್, ಕಾಫ್ ಆಗ್ತಕ್ಕಂಥದ್ದು, ಕೆಮ್ಮು ಆಗ್ತಕ್ಕಂಥದ್ದು, ನೆಗಡಿ ಆಗೋದು, ಅನ್ಎಕ್ಸ್ಪೆಕ್ಟೆಡಾಗಿ ಕೋಲ್ಡ್ ಆಗೋದು. ಹಾಗಾಗಿ ಇವರು ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗಿರುತ್ತೆ. ಇನ್ನು ಏನಾದರೂ ಈಗಾಗಲೇ ಥೈರಾಯ್ಡಿಂದ ಬಳಲ್ತಾ ಇದ್ದರೆ ಅವರು ಕೂಡ ವೃಷಭ ರಾಶಿಯವರು ಸ್ವಲ್ಪ ಜಾಗೃತಿಯಾಗಿ ಸಕಾಲಕ್ಕೆ ಯಾವ ಮಾತ್ರೆಗಳು, ಔಷಧಿಗಳು ಏನು ತೊಗೋಬೇಕು ಅದು ತೊಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಇನ್ನು ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ. ಇವರಿಗೆ ಹಳೆಯ ಕಾಯಿಲೆಗಳೇನಾದರೂ ಇದ್ದಿದ್ದಾದರೆ ಅದರಿಂದ ಕೂಡ ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಪ್ರಾಣಾಯಾಮ ಮಾಡ್ಕೊಳ್ಳೋದು, ಬೆಳಗ್ಗೆ ಸಂಧ್ಯಾ ಕಾಲದಲ್ಲಿ ಪ್ರಾಣಾಯಾಮ ಮಾಡ್ಕೊಳ್ಳೋದು, ಯೋಗ ಮಾಡ್ಕೊಳ್ಳೋದ್ರಿಂದ ಸಹ ಇವರಿಗೆ ಆರೋಗ್ಯದಲ್ಲಿ ಸಾಕಷ್ಟು ವೃದ್ಧಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರಿಗೆ ಆಗಸ್ಟ್, ಸೆಪ್ಟೆಂಬರ್ ಈ ಮಾಸಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಹಾಗೆ ನವಂಬರ್, ಡಿಸೆಂಬರಲ್ಲೂ ಸಣ್ಣ ಪುಟ್ಟ ಕಾಯಿಲೆಗಳಿಂದ ಬಳಲ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ವೃಷಭ ರಾಶಿಯವರಿಗಿರುತ್ತೆ. ಇನ್ನು ಹೃದ್ರೋಗಿಗಳಾಗ್ಬೋದು, ಹಾಗೆಯೇ ವಯಸ್ಸಾಗಿರ್ತಕ್ಕಂಥವ್ರಾಗ್ಬೋದು, ಈ ವಿಚಾರದಲ್ಲಿ ನೋಡೋಕೆ ಹೋದಾಗ ಸ್ವಲ್ಪ ಜಾಗೃತಿಯನ್ನು ಕೂಡ ವಹಿಸಬೇಕಾಗಿರುತ್ತೆ. ಏನು ಡಾಕ್ಟ್ರ್ ಹೇಳ್ತಾರೆ, ವೈದ್ಯೋ ನಾರಾಯಣೋ ಹರಿ ಅಂತ, ಆ ಡಾಕ್ಟ್ರ್ ಹೇಳ್ದಂಗೆ ಕೇಳಬೇಕು. ಕಾಲಕ್ಕೆ ಜೀವನ ಶೈಲಿಯನ್ನು ನಾವೇನಾಗುತ್ತೆ ಯಾವಾಗಲೂ ಅಷ್ಟೇ ಪ್ರಕೃತಿಗೆ ಎದುರಾಗಿ, ಪಂಚಭೂತಗಳೆದುರಾಗಿ ನಾವು ಜೀವನವನ್ನು ಎದುರಾಗಿ ಹೋಗಿ ಜೀವನವನ್ನು ಸಾಗಿಸೋದಕ್ಕೆ ತುಂಬ ಕಷ್ಟ ಆಗ್ತಕ್ಕಂಥದ್ದು ಕೂಡ ಆಗಿರೋದ್ರಿಂದ ಈ ರಾಶಿಯವರು, ವೃಷಭ ರಾಶಿಯವರು ದೇವಿಯ ಆರಾಧನೆ, ದೇವಿಯ ಸ್ತೋತ್ರಗಳನ್ನು, ದೇವಿಯ ಮಂತ್ರಗಳನ್ನು ಪ್ರತಿನಿತ್ಯವೂ ಸಾಧ್ಯವಾದಷ್ಟು ಏನಾದರೂ ಒಂದು ದೇವಿಯ ಮಂತ್ರ ಹೇಳ್ಕೊಳ್ಳೋದ್ರಿಂದ
ಇರೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ವಾಹನಗಳಲ್ಲಿ ಜಾಗ್ರತೆ, ವಾಹನದಿಂದ ಸಹ ಏನಾದರೂ ಪೆಟ್ಟಾದರೆ ಅದು ಕೂಡ ಕಾಯಿಲೆಗೆ ರೋಗಕ್ಕೂ ಕೂಡ ಸಂಬಂಧಿಸಿರ್ತಕ್ಕಂಥದ್ದಾಗಿರೋದ್ರಿಂದ ವೃಷಭ ರಾಶಿಯವರು ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರ್ತಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಈ ರಾಶಿಯವರು ಸಾಧ್ಯವಾದರೆ ಏನಾದರೂ ಗಿಡಗಳನ್ನಾಗ್ಬೋದು, ಸಸಿಗಳನ್ನಾಗ್ಬೋದು, ದೇವಸ್ಥಾನಗಳಿಗೆ, ದೇವಾಲಯಗಳಿಗೆ, ಧರ್ಮ ಕಾರ್ಯಗಳಿಗೆ ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 2024 ಆರೋಗ್ಯ ಭವಿಷ್ಯದಲ್ಲಿ ನಾವು ನೋಡೋಕ್ಕೆ ಹೋದಾಗ ಮಿಥುನ ರಾಶಿಯವರಿಗೆ ರಾಶಾಧಿಪತಿ ಕೂಡ ಬುಧ ಆಗಿರ್ತಾನೆ. ಈ ರಾಶಿಯವರಿಗೆ ಗುರು ಬಲ ಕೂಡ ಕಡಿಮೆ ಆಗಿರುತ್ತೆ. 12ನೇ ಮನೆಗೆ ಗುರು ಬರ್ತಾ ಇರ್ತಾನೆ. ಇನ್ನು ಎಷ್ಟು ಜಾಗೃತಿಯಾಗಿರಬೇಕು ಅಂದರೆ ರಾಹು ಕೇತು 10 ಮತ್ತು 4ರಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಇದನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಸ್ವಲ್ಪ ಉಸಿರಾಟದ ತೊಂದರೆ ಇರ್ಬೋದು, ಆನುವಂಶಿಕವಾಗಿ ಬಂದಿರತಕ್ಕಂಥ ರೋಗ ರುಜಿನಗಳ ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಹಾಗೆ ಈ ರಾಶಿಯವರಿಗೆ ಸ್ವಲ್ಪ ಕಾಲು ನೋವು ಬರ್ತಕ್ಕಂಥದ್ದು, ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಸಣ್ಣ ಪುಟ್ಟ ಕಾಯಿಲೆಗಳು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಹಾರದಿಂದ ತೊಂದರೆ, ಹಾಗೆ ಹೇಳ್ತೇವೆ ಫುಡ್ ಪಾಯ್ಸನ್ ಅಂತೀವಿ. ಹಾಗಾಗಿ ಈ ರಾಶಿಯವರು ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಈ ರಾಶಿಯವರಿಗೆ ಅನ್ನದಾನವನ್ನು ಮಾಡಿದ್ದೆ ಆದರೆ ಅನ್ನದಾನ ಮಾಡೋದು, ಯಾರಾದರೂ ಅಶಕ್ತರಿಗಾಗ್ಬೋದು, ವೃದ್ಧರಿಗಾಗ್ಬೋದು, ಅನ್ನ ಯಾರಿಗೆ ಕೊಡ್ತಿರೋ ಅದರಿಂದ ಕೂಡ ಸಾಕಷ್ಟು ನಿಮ್ಮ ದೇಹದಲ್ಲಿ ಧನಾತ್ಮಕ ಬದಲಾವಣೆಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಈ ರಾಶಿಯವರಿಗೆ ಮಕ್ಕಳ ವಿಷಯದಲ್ಲಾಗ್ಬೋದು, ಪೋಷಕರ ವಿಷಯದಲ್ಲಾಗ್ಬೋದು, ಅವರ ಕಾಯಿಲೆಗಳ ವಿಚಾರದಲ್ಲೂ ಕೂಡ ಎಷ್ಟೋ ಸರಿ ಹೇಳ್ತೀವಿ, ಮಗನಿಗೆ ಕಾಯಿಲೆ ಬಂದರೆ ತಂದೆ ಕೂಡ ಅದನ್ನು ಕಷ್ಟ ಅನುಭವಿಸಬೇಕಾಗಿರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಈ ರಾಶಿಯವರು ಸ್ವಲ್ಪ ಮನೆಯಲ್ಲಿ ಬೇರೆಯವರ ಆರೋಗ್ಯದ ವಿಚಾರದಲ್ಲೂ ಸಹ ಹೆಚ್ಚು ಗಮನವನ್ನು ಕೂಡ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದ್ರ ಜೊತೆ ಕಾಲುಗಳು ನೋವು ಬರ್ತಕ್ಕಂಥದ್ದು, ಮತ್ತು 12ರ ಗುರು ಏನು ತೋರಿಸುತ್ತೆ ನಿರ್ಲಕ್ಷ್ಯತನ, ಜಪ ನಿರ್ಲಕ್ಷ್ಯತನ, ಸುಸ್ತಾಗ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವ್ರಿಗಿರುತ್ತೆ. ಹಾಗಾಗಿ ಅನ್ನದಾನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇನ್ನು 100ಕ್ಕೆ ಈ ರಾಶಿಯವರಿಗೆ 65% ಶುಭ ಫಲಗಳು ಕೂಡ ಆರೋಗ್ಯದಲ್ಲಿರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಅಂತಹ ಚಿಂತೆ ಕೂಡ ಬೇಡ. ಮುಂದಿನ ರಾಶಿ ಕಟಕ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಕರ್ಕಾಟಕ ರಾಶಿಯವರಿಗೆ 2024 ಆರೋಗ್ಯ ಭವಿಷ್ಯ ಕಾರ್ಯಕ್ರಮದಲ್ಲಿ ಈ ರಾಶಿಯವರಿಗೆ ಶನಿ 8ರಲ್ಲಿ ಕಾಯಿಲೆಗಳು ಆಕಸ್ಮಿಕವಾಗಿ ಬಂದರೂ ಕೂಡ ವಾಸಿಯಾಗುತ್ತೆ. ಯಾವಾಗಲೂ ಅಷ್ಟೇ 8ರ 6ರ 12ನೇ ಮನೆಯಲ್ಲಿರ್ತಕ್ಕಂಥ ಆ ಗ್ರಹಗಳ ಬಲಾಬಲವನ್ನು ನಾವು ಗಮನಿಸಿ ನೋಡೋಕೆ ಹೋದಾಗ ಎಂಥ ಕಾಯಿಲೆ ಬಂದರೂ ಕೂಡ ಈಸಿಯಾಗಿ ವಾಸಿ ಆಗಿಬಿಡುತ್ತೆ. ಹಂಗಂತೇಳಿ ನಿರ್ಲಕ್ಷ್ಯ ಬೇಡ, ಹೆಚ್ಚು ಗಮನ ಕೂಡ ನೀವು ಏನು ನಿರ್ಲಕ್ಷ್ಯತನ ಬಿಟ್ಟು ಜಾಗರೂಕತೆಯಿಂದ ಇದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. 2, 5, 10ನೇ ಮನೆಯಲ್ಲಿ ಶನಿ ದೃಷ್ಟಿ ಕೂಡ ಇರ್ತಕ್ಕಂಥದ್ದಾಗಿರೋದ್ರಿಂದ ಈ ರಾಶಿಯವರಿಗೆ ಆರೋಗ್ಯದಲ್ಲಿ ಸಾಕಷ್ಟು ಶುಭ ಇರತಕ್ಕಂಥದ್ದು. ಸ್ವಲ್ಪ ಮೈಗ್ರೇನ್ ತಲೆನೋವು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ, ಬೇರೆ ಏನೂ ಕೂಡ ಇರೋದಿಲ್ಲ. ಜೂನ್ 24 ಶನಿ ಹಿಮ್ಮುಖ ಚಲನೆ ಸ್ಟಾರ್ಟ್ ಮಾಡ್ತಾರೆ. ಆ ಹಿಮ್ಮುಖ ಚಲನೆ ಸ್ಟಾರ್ಟ್ ಮಾಡೋಕ್ಕೆ ಹೋದಾಗ ಸಾಧ್ಯವಾದಷ್ಟು ಪೈಲ್ಸ್ ಇರ್ತಕ್ಕಂಥವ್ರಿಗಾಗ್ಬೋದು, ಹೊಟ್ಟೆ ನೋವು ಇರ್ಬೋದು, ಜಾಂಡೀಸ್ ಇರ್ಬೋದು, ಈ ಥರದ್ದು ಏನಾದರೂ ಸ್ವಲ್ಪ ಸೋಂಕಿನ ರೋಗಗಳು ಈ ಥರದ್ದು ಏನಾದರೂ ಇದ್ದಾಗ ಸ್ವಲ್ಪ ಈ ರಾಶಿಯವ್ರು ಜಾಗೃತಿಯಾಗಿರಬೇಕಾಗಿರುತ್ತೆ. ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಕೂಡ ಈ ರಾಶಿಯವರಿಗೆ ಕರ್ಕಾಟಕ ರಾಶಿಯವ್ರಿಗಿಲ್ಲ. ನೀರಿನ ದಾನ, ಹಾಲಿನ ದಾನ, ನೀರು ಕೊಡೋದು, ಯಾರಿಗೋ ಒಬ್ರಿಗೆ ನೀರು ಕೊಡೋದು, ಅದಕ್ಕೆ ನಾವು ಮನೆಗೆ ಯಾರೇ ಬಂದರೂ ಅವ್ರಿಗೆ ನೀರು ಕೊಡ್ತಾ ಇರ್ತೀವಿ. ಹಾಗಾಗಿ ನೀರಿನ ದಾನ, ಪ್ರತಿನಿತ್ಯವೂ ಸಾಧ್ಯವಾದಷ್ಟು ಓಂ ನಮಃ ಶಿವಾಯ ಈ ಜಪಮಂತ್ರವನ್ನು ಹೇಳ್ಕೊಳ್ಳೋದು, ಯೋಗ ಮಾಡ್ಕೊಳ್ಳೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಬಹಳಷ್ಟು ಶುಭ ಆಗುತ್ತೆ, ಏನೂ ತೊಂದರೆ ಇಲ್ಲ, ಒಳ್ಳೆಯದಾಗತ್ತೆ. ಈ ರಾಶಿಯವರಿಗೆ ಔಟ್ ಆಫ್ 100ಲ್ಲಿ 80% ಶುಭ ಫಲಗಳು ಕೂಡ ಇರ್ತಕ್ಕಂಥದ್ದಾಗಿರೋದ್ರಿಂದ ತೊಂದರೆ ಇಲ್ಲ. ಕೇವಲ 20% ರೋಗ ರುಜಿನಗಳ ಕಾಟ ಕೂಡ ಇರ್ತೈತೆ. ಹಾಗೆಯೇ ಮುಂದಿನ ರಾಶಿ ಸಿಂಹ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ರವಿ ಸಿಂಹ ರಾಶಿಯವರಿಗೆ 2024 ಆರೋಗ್ಯ ಭವಿಷ್ಯ ಕಾರ್ಯಕ್ರಮದಲ್ಲಿ ಈ ರಾಶಿಯವರಿಗೆ ಆ ಕಾಯಿಲೆಗಳಿಗಾಗಲೇ ಹಳೆ ಕಾಯಿಲೆ ಇದ್ದರೆ ಅದು ವಾಸಿಯಾಗ್ತಕ್ಕಂಥದ್ದು. ಈ ರಾಶಿಯವರಿಗೆ ಈ ವರ್ಷ ಮೇಯಿಂದ ಆಚೆ ಗುರುಬಲ ಇರಲ್ಲ. ಆದರೂ ಕೂಡ ಈ ರಾಶಿಯವರಿಗೆ ಈಗಾಗಲೇ ಇರ್ತಕ್ಕಂಥ ಕಾಯಿಲೆಗಳಲ್ಲಿ ಚೇತರಿಕೆ ಕಾಣ್ತಕ್ಕಂಥ ಯೋಗ ಕೂಡ ಇರುತ್ತೆ, ಗುರು ದೃಷ್ಟಿ ಕೂಡ ಇರುತ್ತೆ, ಹಠಾತ್ ಬದಲಾವಣೆಗಳಾಗುತ್ತೆ. ಹಾಗೆ ವೃಷಭ ಗುರು ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡಗಳು ಬರೋದು, ಕೋಪತಾಪಗಳು ಜಾಸ್ತಿ ಮಾಡ್ಕೊಳ್ಳೋದು, ಆಫೀಸಲ್ಲಿ ಯಾರೋ ಏನೋ ಅಂದರು ಅಂತ ಕೂಡ ಆಂಗ್ಸೈಟಿಗೆ ಹೋಗೋದು, ಇದು ಕೂಡ ಕಾಯಿಲೆಗಳಿಗೆ ಲೆಕ್ಕ. ಇದರಿಂದ ಕೂಡ ದೇಹ ಎಲ್ಲೋ ಒಂದು ಕಡೆ ಟೆನ್ಷನ್ ಆಗ್ತಕ್ಕಂಥ ಕೃಶ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಶನಿ ಹಿಮ್ಮುಖ ಚಲನೆ ಶುರು ಮಾಡೋಕ್ಕೆ ಹೋದಾಗ ಇವರಿಗೆ ಒಂದು ಏನಾಗುತ್ತೆ, ಸ್ವಲ್ಪ ವೈರಲ್ ಯಾರಾದರೂ ಕಾಫು ಕೆಮ್ಮು, ಹಿಂದೆ ನಾವು ಯಾರಿಗಾದರೂ ಸ್ವಲ್ಪ ಕೆಮ್ಮು ಬಂದಿದ್ದರೆ ಅಲ್ಲಿರೋರಿಗೆಲ್ಲ ಬರ್ತಾಯಿತ್ತು. ಹಾಗಾಗಿ ಆ ಥರದ ಸೋಂಕಿನ ಕಾಯಿಲೆಗಳು ಸಣ್ಣ ಪುಟ್ಟ ಬಂದರೂ ಕೂಡ ಅಂತಹ ತೊಂದರೆ ಏನಿಲ್ಲ, ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇವರು ಆಗಾಗ ತಪಾಸಣೆ ಮಾಡ್ಕೊಳ್ಬೇಕು, ದೇಹನ ಒಂದು ಸರಿ ಚೆಕಪ್ ಮಾಡಿಸ್ಕೊಳ್ಬೇಕು. BP ಆಗ್ಬೋದು, ಶುಗರ್ ಆಗ್ಬೋದು, ಮತ್ತು ದೇಹದ ಒಂದು ಹೇಗೆ ಸಮತೋಲನವಾಗಿದೆಯಾ ಆರೋಗ್ಯ ಅಂತಕ್ಕಂಥದ್ದನ್ನು ತಪಾಸಣೆ ಮಾಡ್ಕೊಳ್ಳೋದ್ರಿಂದ 2024ರಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. ಆದರೆ ತಿಂಡಿ ಆಹಾರ ಪದಾರ್ಥಗಳಲ್ಲಿ ಸ್ವಲ್ಪ ಜಾಗೃತಿ ಇರಬೇಕು. ಏನಂದರೆ ಅದು ತಿಂದ್ಬಿಡೋದು. ಮತ್ತು ಹೋಟೆಲ್ಗಳಲ್ಲಿ, ನಾವು ಎಲ್ಲ ಹೋಟೆಲ್ಗಳು ಅಂತ ಹೇಳೋದಿಲ್ಲ, ಕೆಲವು ಹೋಟೆಲ್ಗಳ ವಿಷಯಗಳಲ್ಲೂ ಕೂಡ ಸ್ವಲ್ಪ ಜಾಗೃತಿಯಾಗಿ ತಾವು ಇರಬೇಕಾಗಿರುತ್ತೆ. ಸಾಧ್ಯವಾದಷ್ಟು ಸಿಂಹ ರಾಶಿಯವರು ಬಿಸಿ ನೀರಿನ ಒಂದು ಸೇವನೆ ಮಾಡ್ಕೊಳ್ಳೋದು ಒಳ್ಳೆಯದು. ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ, ಪ್ರತಿನಿತ್ಯ ಓಂ ಶರವಣ ಭವ ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ರಾಶಿಯವರಿಗೆ ಆರಂಭ ಗುರು
ಆರಂಭದಲ್ಲಿ ಗುರು ಕೂಡ ಒಂದು ಸ್ವಲ್ಪ ಗುರುಬಲ ಇಲ್ಲದೇ ಇದ್ದರೂ ಕೂಡ ಮೇ ನಂತರ ಇವರಿಗೆ ಗುರು ಬರ್ತಾ ಇದ್ದಾನೆ. ಹಾಗೆಯೇ ಶನಿ ಪ್ರಭಾವದಲ್ಲಿ ಸ್ವಲ್ಪ ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥದ್ದು, ಸಣ್ಣ ಪುಟ್ಟ ಸಿಜರಿನ್, ಏನೋ ಒಂದು ಸಣ್ಣ ಪುಟ್ಟ ಕಾಯಿಲೆಗಳು ಇದಾಗ್ತಕ್ಕಂಥದ್ದು, ಶಸ್ತ್ರಚಿಕಿತ್ಸೆ, ಸಣ್ಣ ಪುಟ್ಟ ಸರ್ಜರಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದನ್ನು ಉದಾಸೀನ ಬೇಡ ಅಂತ ಹೇಳುತ್ತೆ. ಇನ್ನು ಕಣ್ಣಿನ ವಿಷಯದಲ್ಲೂ ಕೂಡ ಕಣ್ಣಿನ ದೋಷ ಬರ್ತಕ್ಕಂಥ ಸಾಧ್ಯತೆ ಈ 2024ರಲ್ಲಿ ಕನ್ಯಾ ರಾಶಿಯವರಿಗೆ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಜಾಗ್ರತೆ, ಅಥವಾ ಕಣ್ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ಕೂಡ ಅದರಿಂದ ಕೂಡ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರಿಗೆ ವೃಷಭ ಗುರು ಇರೋದ್ರಿಂದ ಸ್ವಲ್ಪ ಪ್ರಾಣಾಯಾಮ ಮಾಡ್ಕೊಳ್ಳಿ. ಮಾನಸಿಕವಾಗಿ ಖಿನ್ನತೆ ಬರ್ತಕ್ಕಂಥದ್ದು, ಕೋಪತಾಪಗಳು ಜಾಸ್ತಿ ಆಗ್ತಕ್ಕಂಥದ್ದು, ಬೇರೆಯವ್ರು ಕಂಪೇರ್ ಮಾಡ್ಕೊಂಡು ದೇಹವನ್ನು ಎಲ್ಲೋ ಒಂದು ಕಡೆ ಟೆನ್ಷನ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಕ್ಕಳ ಜೊತೆ ಕೂಡ ಸಾತ್ವಿಕವಾಗಿ ಮಾತಾಡ್ಕೊಳ್ಳಿ. ಕೋಪತಾಪಗಳಿಗೆ ಒಳಗಾದಾಗ BP, ಶುಗರು ಅಥವಾ ಏನೇ ಒಂದು ವೇರಿಯೇಷನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗಿರುತ್ತೆ. ಸ್ವಲ್ಪ ಅಪಘಾತಗಳ ವಿಷಯದಲ್ಲಿ ಜಾಗೃತಿಯಾಗಿರಬೇಕು. ಮೊಬೈಲ್ ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತೀರ, ಸಣ್ಣ ಪುಟ್ಟ ಅಪಘಾತ ಆದರೆ ಒಂದು ವರ್ಷ ಆಗ್ಬೋದು, 6 ತಿಂಗಳಾಗ್ಬೋದು. ಅವರ ಕರ್ಮಫಲಕ್ಕೆ ಅನುಸಾರವಾಗಿ ಅದು ಕೂಡ ಕಷ್ಟ ಆಗ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗಿರುತ್ತೆ. ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಇರುತ್ತೆ. ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಇರುತ್ತೆ. ಇನ್ನು ಈ ರಾಶಿಯವರಿಗೆ 75% ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಔದುಂಬರ ವೃಕ್ಷ ಔದುಂಬರ ವೃಕ್ಷ, ಅತ್ತಿಕಾಯಿ ಅಂತ ಕರಿತೀವಿ, ದತ್ತಾತ್ರೇಯನಿರ್ತಕ್ಕಂಥ ಜಾಗ ಅದು. ಆ ಔದುಂಬರ ವೃಕ್ಷಕ್ಕೆ ಪೂಜೆ ಮಾಡೋದು, ಅದರ ನೆರಳಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಬರ್ತಕ್ಕಂಥದ್ದು, ಇದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಓಂ ದತ್ತಾತ್ರೇಯಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿಯವರಿಗೆ 2024ರ ಆರೋಗ್ಯ ಭವಿಷ್ಯ ಕಾರ್ಯಕ್ರಮದಲ್ಲಿ ತುಲಾರಾಶಿಯವರಿಗೆ ಆರೋಗ್ಯ ಬಹಳ ಉತ್ತಮವಾಗಿರುತ್ತೆ. ಈ ವರ್ಷ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥ ಯೋಗ. ಈಗಾಗಲೇ ಸಣ್ಣ ಪುಟ್ಟ ಕಾಯಿಲೆಗಳಿಂದ ನರಳುತ್ತಾ ಇದ್ದರೂ ಕೂಡ ದೇಹಕ್ಕೆ ಏನೂ ತೊಂದರೆ ಆಗೋದಿಲ್ಲ. 6ರ ರಾಹು, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ, ಏನೇ ಬಂದರೂ ತಡ್ಕೊಳ್ಳೋ ಶಕ್ತಿ ಇರ್ತಕ್ಕಂಥದ್ದು. ಹಂಗಂತ ಹೇಳಿ ಉದಾಸೀನತೆಗೆ ಒಳಗಾಗಬೇಡಿ, ನಿರ್ಲಕ್ಷ್ಯಕ್ಕೆ ಒಳಗಾಗಬೇಡಿ. ಅವರ ದಶಾಭುಕ್ತಿಗಳನ್ನು ನಾವು ನೋಡ್ತೀವಿ. ಆದರೆ ಕಾಮನ್ನಾಗಿ ಇವತ್ತಿನ ದಿವಸ ತುಲಾರಾಶಿಯವರಿಗೆ ಈ ವರ್ಷ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ರೋಗ ನಿರೋಧಕ ಶಕ್ತಿ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಸಾಂಕ್ರಾಮಿಕ ರೋಗಗಳಾಗ್ಬೋದು. ಮತ್ತು ಹಾಗೆ ಈಗಾಗಲೇ ಕೆಲವು ವೈದ್ಯರ ಸಲಹೆಯನ್ನು ತಗೊಂಡು, ಕೆಲವು ಸಣ್ಣ ಪುಟ್ಟ ಕಾಯಿಲೆಗಳು ಇದ್ದರೂ ಕೂಡ ವೈದ್ಯರ ಸಲಹೆ ಮೇರೆಗೆ ಹೋದರೆ ತುಂಬಾ ಒಳ್ಳೆಯದಾಗುತ್ತೆ. ಉಸಿರಾಟದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ಹಾಗಾಗಿ ಪ್ರಾಣಾಯಾಮ, ವ್ಯಾಯಾಮ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಅದರಲ್ಲೂ ಸಹ ಈ ತುಲಾರಾಶಿ ಮಹಿಳೆಯರು ಭಾಳ ಜಾಗೃತಿಯಾಗಿರಬೇಕು. ಮಹಿಳೆಯರಿಗೆ ಸಣ್ಣ ಪುಟ್ಟ ಕಾಯಿಲೆಗಳಿಂದ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ಮಾಸದಲ್ಲಂತೂ ಬಹಳಷ್ಟು ಹುಷಾರಾಗಿದ್ದಿದ್ದೆ ಆದರೆ ಅದು ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ತುಲಾರಾಶಿಯವರಿಗಿರುತ್ತೆ. ಈ ರಾಶಿಯವರು ಹನುಮನ ಆರಾಧನೆ, ಪ್ರತಿನಿತ್ಯ ಓಂ ಹಂ ಹನುಮತೆ ನಮಃ ಅಥವಾ ಹನುಮನಿಗೆ ಶನಿವಾರ ದಿವಸ ಜೇನುತುಪ್ಪವನ್ನು ಕೊಟ್ಟು ಅಭಿಷೇಕ ಮಾಡಿಸ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರಿಗೆ 60% ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ವರ್ಷದಲ್ಲಿ ತುಂಬಾ ಇದೆ. ಈ ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ. ವೃಶ್ಚಿಕ ರಾಶಿಯವರಿಗೆ 2024ರ ಆರೋಗ್ಯ ಭವಿಷ್ಯ ಕಾರ್ಯಕ್ರಮದಲ್ಲಿ ಈ ರಾಶಿಯವರಿಗೆ ಶನಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಏರಿಳಿತ ಕೊಡ್ತಾನೆ, ಅಪ್ಸ್ ಆ್ಯಂಡ್ ಡೌನ್ಸ್ ಕೊಡ್ತಕ್ಕಂಥದ್ದು, ಬ್ಯಾಕ್ ಪೇಯ್ನ್ ಬರ್ತಕ್ಕಂಥದ್ದು, ಸ್ವಲ್ಪ ಬೆನ್ನು ಮೂಳೆ ನೋವು ಬರ್ತಕ್ಕಂಥ ಸಾಧ್ಯತೆ, ಅಸಿಡಿಟಿ ಆಗ್ತಕ್ಕಂಥದ್ದು. ಹಾಗೆಯೇ 6 ಮತ್ತು 5ರ ಗುರು ಏನು ತೋರಿಸುತ್ತೆ, ಹೊಟ್ಟೆ ಭುಜದಗಳು ಇವು ಸ್ವಲ್ಪ ನೋವು ಬರ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಸ್ವಲ್ಪ ಪ್ರಯಾಣ ಮಾಡಿದ್ದೆ ಆದರೆ ದೇಹದಲ್ಲಿ ಆಲಸ್ಯ ಬರ್ತಕ್ಕಂಥದ್ದು ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ರಾಶ್ಯಾಧಿಪತಿ ಏನು ಕುಜನ ಸಂಚಾರ ಕೂಡ ಎಲ್ಲೋ ಒಂದು ಕಡೆ ಈ ರಾಶಿಯವರಿಗೆ ಆರೋಗ್ಯದಲ್ಲೂ ಕೂಡ ಏರಿಳಿತ ಮಾಡ್ತಕ್ಕಂಥದ್ದು, ಶುಭ ಮತ್ತು ಅಶುಭ ಫಲಗಳನ್ನ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ತೂಕವನ್ನು ಹೆಚ್ಚಿಸ್ಕೋಬೇಡಿ, ಬೊಜ್ಜು ಬೆಳೆಸ್ಕೋಬೇಡಿ. ತೂಕ ಹೆಚ್ಚು ಬೆಳೆಸ್ಕೊಂಡಿದ್ದೆ ಆದರೆ ಈ ರಾಶಿಯವರಿಗೆ ಸ್ವಲ್ಪ ಉಸಿರಾಟ, ಸಣ್ಣ ಪುಟ್ಟ ತೊಂದರೆಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಅದರ ಜೊತೆಗೆ ಮೈಲ್ಡ್ ತಲೆನೋವು, ಸುಮ್ಮನೆ ಸಿಂಪಲಾಗಿ ತಲೆನೋವು, ಅದೇ ಒಂಥರ ನಮ್ಮ ಆಲೋಚನೆಗಳನ್ನು ಹಿಡಿತ ಮಾಡ್ತಾ ಇರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಪ್ರಯಾಣದಲ್ಲೂ ಆಲಸ್ಯ ಆಗ್ಬೋದು. ಆದರೆ ವರ್ಷದ ಬಹುಭಾಗ ಚೆನ್ನಾಗೇ ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರಿಗೆ 60% ಶುಭ ಫಲಗಳಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅಶ್ವತ್ಥ ಮರದ ಹತ್ರ ಹೋಗ್ತಕ್ಕಂಥದ್ದು, ಅಶ್ವತ್ಥ ಮರ ಅಂತ ಹೇಳಿದ್ರೆ ಅದು ವಿಷ್ಣುವಿನ ಸಾಕ್ಷಾತ್ ಸ್ಥಾನ ಇರ್ತಕ್ಕಂಥದ್ದು, ವಾಸ ಇರ್ತಕ್ಕಂಥ ಜಾಗ. ಅಶ್ವತ್ಥ ಮರಕ್ಕೆ ಹೋಗಿ ಅಶ್ವತ್ಥ ಮರದ ಹತ್ರ ಸ್ವಲ್ಪ ಹೊತ್ತು ಕುಳಿತು ಬರ್ತಕ್ಕಂಥದ್ದು, ಅಶ್ವತ್ಥ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಂ ನಮೋ ನಾರಾಯಣಾಯ ಈ ಮಂತ್ರ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸ್ಸು ರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸ್ಸು ರಾಶಿಯವರಿಗೆ 2024ರ ಆರೋಗ್ಯ ಭವಿಷ್ಯ ಕಾರ್ಯಕ್ರಮದಲ್ಲಿ ನೋಡೋಕೆ ಹೋದಾಗ ಸುಖ ಸಂತೋಷದ ವರ್ಷ, ಬಹಳಷ್ಟು ಒಳ್ಳೆಯ ಫಲಗಳು ಕೊಡ್ತಕ್ಕಂಥ, ಆರೋಗ್ಯದಲ್ಲಿ ಅಷ್ಟ ತೊಂದರೆಗಳು ಕೂಡ ಬರೋದಿಲ್ಲ, ಏನೋ ಒಂದು ಭಯದ ವಾತಾವರಣ ಇರತಕ್ಕಂಥ ವರ್ಷ ಕೂಡ ಈ ವರ್ಷ ಆಗಿರುತ್ತೆ. ಈ ರಾಶಿಯವರಿಗೆ ಗುರು 5, ಸ್ವಲ್ಪ ಅಲರ್ಜಿ ಆಗ್ತಕ್ಕಂಥದ್ದು, ಸ್ಕಿನ್ ಕೆರೆತ, ಚರ್ಮದ ಕೆರೆತ ಆಗ್ತಕ್ಕಂಥದ್ದು, ಸುಮ್ಮನೆ ಏನೋ ಒಂದು ಟೆನ್ಷನ್ ಆಗ್ತಕ್ಕಂಥ ಇರ್ತೈತೆ. 4ರ ರಾಹು ಕೂಡ ಸ್ವಲ್ಪ ಉಸಿರಾಟ ಅಂದರೆ ಅಸ್ತಮಾ ವಿಷಯದಲ್ಲಿ ಹುಷಾರಾಗಿರಬೇಕಾಗುತ್ತೆ.
ಇರಬೇಕಾಗಿರುತ್ತೆ. ಬಿಸಿ ಆಹಾರ ತಗೊಳ್ಳಿ, ಬಿಸಿ ನೀರನ್ನು ಹೆಚ್ಚಿಗೆ ಸೇವನೆ ಮಾಡ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ವಾಕ್ ಜಾಸ್ತಿ ಮಾಡಿ, ಹೆಚ್ಚು ನಡೆದಷ್ಟು ಕೂಡ ಈ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಸ್ವಲ್ಪ ಸ್ನ್ಯಾಕ್ಸ್ ಅವಾಯ್ಡ್ ಮಾಡಿ. ಸಂಧ್ಯಾ ಕಾಲದಲ್ಲಿ ಏನಂದರೆ ಅದು ಆಹಾರ ತಿಂದಿದ್ದೆ ಆದರೆ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಹುಮುಖ್ಯವಾಗಿ ಈ ಒಂದು ಧನುಸು ರಾಶಿಯವರಿಗೆ ಕಾಫಿ ಟೀ ವಿಷಯದಲ್ಲಿ ಜಾಗೃತಿಯಾಗಿರಿ ಅಂತ ಹೇಳ್ತಾ, ಅಂತಹ ತೊಂದರೆಗಳು ಇಲ್ಲ, ಒಳ್ಳೆಯದಾಗುತ್ತೆ. ರಾಯರ ಮಠಕ್ಕೆ ಹೋಗ್ತಕ್ಕಂಥದ್ದು, ರಾಯರ ಮಠದಲ್ಲಿ ಸಾಧ್ಯವಾದಷ್ಟು ಏನಾದರೂ ಸಿಹಿ ತಿಂಡಿಯನ್ನು ಒಂದು ಗುರುವಾರ ನಿಮಗೆ ಎಷ್ಟು ಸಾಧ್ಯವಾದರೆ ಅಷ್ಟು ಗುರುವಾರ ರಾಯರ ಮಠದಲ್ಲಿ ಸಿಹಿ ತಿಂಡಿಯನ್ನು ಕೊಟ್ಟು ಬಂದಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ. 80% ನಿಮ್ಮ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ 2024 ಆರೋಗ್ಯ ಭವಿಷ್ಯ ಕಾರ್ಯಕ್ರಮದಲ್ಲಿ ಈ ರಾಶಿಯವರಿಗೆ ಆರೋಗ್ಯ ಉತ್ತಮವಾಗಿದ್ದರೂ ಕೂಡ ನಡೆಯಿಂದ ನುಡಿಯಿಂದ ನಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋ ಸಾಧ್ಯತೆ ಈ ಮಕರ ರಾಶಿಯವರಿಗಿರುತ್ತೆ. ರಾಹು ನಿಮಗೆ ಶನಿ ಸ್ವಂತ ಮನೆಯಲ್ಲಿದ್ದಾನೆ, ಆದರೆ ಮಕರ ರಾಶಿಯವರಿಗೆ ರಾಹುವಿನ ಒಂದು ವಿಷಯ ತಗೊಂಡಾಗ ಮತ್ತು ಗುರುವಿನ ಸ್ಥಾನವನ್ನು ನೋಡೋಕ್ಕೋದಾಗ ಮಾನಸಿಕ ಯಾತನೆ ಆಗ್ತಕ್ಕಂಥದ್ದು, ಸ್ವಲ್ಪ ತಲೆನೋವು ಆಗ್ತಕ್ಕಂಥದ್ದು, ಹಾಗೆಯೇ ದೇಹದಲ್ಲಿ ಏನೋ ಒಂದು ಆಂಗ್ಸೈಟಿ ಇರ್ತಕ್ಕಂಥದ್ದು, ಒತ್ತಡಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಹುಮುಖ್ಯವಾಗಿ ಹೇಳಬೇಕು ಅಂದರೆ ಹೃದ್ರೋಗಿಗಳಿರ್ಬೋದು, ಹಾಗೆ ಏನು ವಿಶೇಷವಾಗಿ ನೋಡಕ್ಕೆ ಹೋದಾಗ ಈ ಒಂದು ಆರೋಗ್ಯದ ವಿಷಯದಲ್ಲಿ ಏನಾದರೂ ಸಣ್ಣ ಪುಟ್ಟದಾಗಿ ಡಾಕ್ಟರ್ ಎಚ್ಚರಿಕೆ ಕೊಟ್ಟಾಗ ಅದನ್ನು ಪಾಲಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗಿರುತ್ತೆ. ಕೋಪಗಳು ಬೇಡ, ಚಿಂತೆ ಬೇಡ ಅಂತ ಹೇಳುತ್ತೆ. ಆ ಚಿಂತೆಯಿಂದ ನಾವು ತುಂಬಾ ಕಷ್ಟ ಅನುಭವಿಸ್ಬೇಕಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಧ್ಯಾನ ಮಾಡ್ಕೊಳ್ಳಿ, ಯೋಗ ಮಾಡ್ಕೊಳ್ಳಿ, ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಹನುಮನ ಸಿಂಧೂರವನ್ನು ಧಾರಣೆ ಮಾಡ್ಕೊಳ್ಳಿ, ಪ್ರತಿನಿತ್ಯ ಓಂ ನಮೋ ಆಂಜನೇಯ ಈ ಮಂತ್ರ ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. 65% ಶುಭದ ಫಲಗಳಿದೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ 2024 ಆರೋಗ್ಯ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿರ್ಲಕ್ಷ್ಯತೆಯಿಂದ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಆಹಾರ ಸಕಾಲಕ್ಕೆ ತಗೊಳ್ಳದೇ ಇರತಕ್ಕಂಥದ್ದು, ಸರಿಯಾಗಿ ನೀರು ಕುಡಿದೇ ಇರತಕ್ಕಂಥದ್ದು, ಮತ್ತು ಆಹಾರದ ವಿಷಯದಲ್ಲಿ ನಿರ್ಲಕ್ಷ್ಯತನ, ಬೆಳಗ್ಗೆ ಮಾಡ್ತಕ್ಕಂಥ ತಿಂಡಿ ಮಧ್ಯಾಹ್ನ ಮಾಡೋದು, ಮಧ್ಯಾಹ್ನ ಮಾಡ್ತಕ್ಕಂಥ ಒಂದು ಏನು ಊಟ ಇರುತ್ತೆ ಅದನ್ನು ರಾತ್ರಿಗೆ ಮಾಡೋದು, ಊಟದ ಏರುಪೇರಿನಲ್ಲಿ ಆಹಾರದ ಏರುಪೇರಿನಿಂದ ದೇಹ ಸುಸ್ತಾಗ್ತಕ್ಕಂಥದ್ದು, ಬಳಲ್ತಕ್ಕಂಥದ್ದು, ಅಸ್ವಸ್ಥತೆ ಬರ್ತಕ್ಕಂಥದ್ದು, ಹಾಗೆಯೇ BP ಶುಗರಲ್ಲಿ ವೇರಿಯೇಷನ್ ಬರ್ತಕ್ಕಂಥದ್ದು, ಬಾಯಿ ಹುಣ್ಣು ಬರ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗೆ ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಶನಿಯ ಸ್ಥಾನ ಇದನ್ನೆಲ್ಲ ನೋಡೋಕೆ ಹೋದಾಗ ಸ್ವಲ್ಪ ಶುಭದ ಫಲಗಳು ಕೂಡ ಇದೆ. ಹಾಗೆಯೇ ಈ ರಾಶಿಯವರಿಗೆ 4ರಲ್ಲಿ ಗುರು ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಗ್ಯಾಸ್ಟ್ರಿಕ್ಸ್ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ, ಆದರೂ ತೊಂದರೆ ಇಲ್ಲ. ಈ ರಾಶಿಯವರಿಗೆ 70% ಶುಭ ಇರ್ತಕ್ಕಂಥದ್ದು. ಈ ರಾಶಿಯವರಿಗೆ ಶಿವನಿಗೆ ಅಭಿಷೇಕ ಮಾಡ್ಕೊಳ್ಳಿ, ಶಿವನ ಅಭಿಷೇಕ ಮಾಡಿಕೊಂಡಾಗ ಅದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಓಂ ನಮೋ ಭಗವತೆ ರುದ್ರಾಯ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ 2024 ಆರೋಗ್ಯ ಭವಿಷ್ಯ ಕಾರ್ಯಕ್ರಮದಲ್ಲಿ ಮೀನರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥದ್ದು. ಈ ರಾಶಿಯವರಿಗೆ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಆಗ್ತಕ್ಕಂಥದ್ದು, ಹಳೆಯ ಕಾಯಿಲೆಗಳು ವಾಸಿ ಆಗ್ತಕ್ಕಂಥದ್ದು, ಸ್ವಲ್ಪ ಪಾದಗಳು ನೋವು ಬರೋದು, ನಾವು ಮಾತಿದ್ರೆ ಕಾಲು ನೋವ್ತಾ ಇದೆ, ಪಾದಗಳು ನೋವ್ತಾ ಇದೆ ಅಂತ ಹೇಳ್ತಾರಲ್ಲ, ಆ ಪಾದಗಳು ನೋವು ಬರ್ತಕ್ಕಂಥದ್ದು, ವಾಹನ ಕಂಟಕಗಳಿದೆ, ಸ್ವಲ್ಪ ಜಾಗೃತಿಯಾಗಿರಿ. ಆಮೇಲೆ ರಾಶಿಯಲ್ಲಿ ರಾಹು ಕೂಡ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಆಗಿರೋದ್ರಿಂದ ಕೋಪ ಜಾಸ್ತಿ, ತಾಪ ಜಾಸ್ತಿ. ನೀವೇನೋ ಒಂದು ತರಕಾರಿ ಹಚ್ತಾ ಇದ್ದೀರಾ, ಸಣ್ಣ ಪುಟ್ಟ ವ್ಯಪನಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಮಾನಸಿಕವಾಗಿ ತುಂಬ ಒಳ್ಳೆಯದಾಗುತ್ತೆ. ಊಹಾಪೋಹಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ಹಾಗೆಯೇ ವಿಶೇಷವಾಗಿ ಕೆಲವರು ಸಲಹೆ ತಗೊಳ್ಳಿ. ಈಗ ಮಠಮಾನ್ಯಗಳಲ್ಲಿ ಪ್ರವಚನಗಳು ನಡೀತಾ ಇದೆ, ಅಲ್ಲೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಹಾಗೆಯೇ ಹಿಂದಿನ ಇತಿಹಾಸ ಇರ್ಬೋದು, ಕಥೆಗಳಿರ್ಬೋದು, ಇದೆಲ್ಲ ಕೇಳಿದಾಗ ದೇಹದಲ್ಲಿ ಒಂದು ಧನಾತ್ಮಕ ಶಕ್ತಿ ಬರುತ್ತೆ, ಅಂಥ ತೊಂದರೆ ಕೂಡ ಇಲ್ಲ. ಆದರೂ ಕೂಡ ಮೀನರಾಶಿಯ ಮಹಿಳೆಯರು ಕೂಡ ಸ್ವಲ್ಪ ಜಾಗೃತಿಯಾಗಿದ್ದಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಈ ರಾಶಿಯವರು ನವಗ್ರಹ ಪೂಜೆ ಮಾಡ್ಕೊಳ್ಳೋದು, ನವಗ್ರಹ ಮಂತ್ರ ಹೇಳ್ಕೊಳ್ಳೋದು, ಯಾಕೆಂದರೆ ಆ ನವಗ್ರಹದ ಪರಿಪೂರ್ಣ ಮಂತ್ರಗಳನ್ನ ಯಾರು ಹೇಳ್ಕೊಳ್ತಾರೋ ಆ ಗ್ರಹಗಳ ಕಾಟದಿಂದ ಕೂಡ ಮುಕ್ತಿ ಪಡೀತಾರೆ, ತುಂಬಾ ಒಳ್ಳೆಯದಾಗುತ್ತೆ. ನವಧಾನ್ಯಗಳನ್ನು ದಾನ ಮಾಡ್ಕೊಳ್ಳಿ, ನವಗ್ರಹಗಳನ್ನು ದರ್ಶನ ಮಾಡ್ಕೊಳ್ಳಿ, ಓಂ ನಮೋ ಭಾಸ್ಕರಾಯ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ 2024 ದ್ವಾದಶ ರಾಶಿಗಳ ಆರೋಗ್ಯ ಭವಿಷ್ಯ ಕಾರ್ಯಕ್ರಮ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.